ಜೊತೆಗೆ ಥಗ್ ಲೈಫ್ ಸಿನಿಮಾವನ್ನ ಪ್ರದರ್ಶನ ಮಾಡಬಾರ್ದು ಅನ್ನೋಂಥದ್ದು ಕೂಗೆಲ್ಲರಿಗೂ ಇಸ್ ಅ ವೈಡ್ ಸ್ಪ್ರೆಡ್ ಮೀಡಿಯಂ. ಇವತ್ತು ಡಿಜಿಟಲಿ ತುಂಬಾ ಫಾರ್ವರ್ಡ್ ಇದೀವಿ ಅಂಡ್ ಒಂದಲ್ಲ ಒಂದು ರೀತಿಯಲ್ಲಿ ಸಿನಿಮಾ ಬಂದೇ ಬರುತ್ತೆ, ತಲುಪುತ್ತೆ. ಸೊ ಥಿಯೇಟ್ರಿಕಲ್ ರಿಲೀಸ್ ಬೇಡ ಬೇಕು ಅನ್ನೋದಕ್ಕೆ ಚೇಂಬರ್ ನಿಂತ್ಕೊಂಡು ಮಾತಾಡ್ತೀವಿ. ದೇ ವಿಲ್ ಟೇಕ್ ಅ ಕಾಲ್ ಅನ್ನೋದು ನನ್ನ ಗಟ್ಟಿ ನಂಬಿಕೆ. ಆದ್ರೆ ಏನಂದ್ರೆ ಯಾವುದೇ ರಾಜ್ಯಕ್ಕೆ ಹೋದ್ರೂ ಆಯಾ ಭಾಷೆ, ಈಗ ನಾವು ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಭಾಷೆಯನ್ನು ಗೌರವಿಸೇ ಇರಬೇಕು. ನಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಾನು ಇಲ್ಲಿಂದ ಹೋದವನು ಅಂದ್ಬಿಟ್ಟು ಇಲ್ಲಿ ಆ ಮಣ್ಣಿಗೆ ಹೋಗ್ಬಿಟ್ಟು ನಮ್ಮ ಭಾಷೆ ಮಾತ್ರ ಮಾತಾಡಬೇಕು ನಾನು ಅನ್ನಕ್ಕಾಗಲ್ಲ. ಅಥವಾ ನಮ್ಮ ಭಾಷೆನೇ ಹಿರಿದು ಕಿರಿದು, ಇದು ಭಾಷೆ ಅನ್ನೋದು ಪ್ರತಿಯೊಬ್ಬರಿಗೂ ತಾಯಿ ಸಮಾನ. ಸೊ ಇಲ್ಲಿ ನನ್ನ ತಾಯಿ ದೊಡ್ಡವಳು, ನಿನ್ ತಾಯಿ ಚಿಕ್ಕವಳು ಹೆಂಗಂತೀವಿ, ತಪ್ಪಲ್ವಾ? ಸೊ ಅವ್ರವ್ರಿಗೆ ಅವ್ರವ್ರ ತಾಯಿ ದೊಡ್ಡವರು, ಅವ್ರವ್ರ ತಂದೆ ದೊಡ್ಡವರು, ಆ ರೀತಿ ಇರಬೇಕಾದ್ರೆ ಅದೊಂದು ಒಂದು ಮಾನಸಿಕವಾದ ಅದೊಂದು ಭಾವೋದ್ವೇಗ ಉಂಟು ಮಾಡಬಹುದಾದಂತಹ ವಿಷಯ. ಅದನ್ನ ಎಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ಒಳ್ಳೇದು. ಅಂಡ್ ಸಿನಿಮಾ ರಿಲೀಸ್ ಅಂತ ಬಂದಾಗ ಆಗಲೇ ಹೇಳಿದಂಗೆ ಸೊ ಅಥಾರಿಟೀಸ್ ಏನಿದಾವೆ ಅವರು ಡಿಸೈಡ್ ಮಾಡಬೇಕು. ಅಂಡ್ ಏನಾಗುತ್ತೆ, ಸಿನಿಮಾ ರಿಲೀಸ್ ಅನ್ನೋದು ತುಂಬಾ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇದೆ. ಅಲ್ಲಿ ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಒಂದು ಕಡೆ ಆದ್ರೆ, ಈ ಕಡೆ ಚೇಂಬರ್, ನಮ್ಮ ಕನ್ನಡತನ, ನಮ್ಮ ಕನ್ನಡ ಭಾವನೆ ಅನ್ನೋದು ಮತ್ತೊಂದು ಕಡೆ ಆಗುತ್ತೆ. ಸೊ ಎಲ್ಲವೂ ಸೇರಿ ಒಂದೊಳ್ಳೆ ನಿರ್ಧಾರ ತಗೊಂಡು ಇದರಿಂದ ಅಂದ್ರೆ ಕ್ಷಮೆ ಕೇಳಲ್ಲ ಅಂತ ಅವ್ರು ಏನ್ ಹೇಳಿದ್ರಲ್ಲ, ಆ ಮಾತಿಗೆ ಅವರು ಪ್ರಾಯಶಃ ಅವ್ರಿಗೊಂದು ಸ್ವಲ್ಪ ಅರ್ಥ ಆಗೋ ರೀತಿ ಒಂದು ವಿಷಯನ ಮೆಸೇಜ್ನ ಕನ್ವೆ ಮಾಡ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗಬೇಕು. ಅಂಡ್ ಅದರ್ವೈಸ್ ನಾನು ಯಾವಾಗಲೂ ಭಾವಿಸೋದಿಷ್ಟೇ, ನಾನು ಹಲವಾರು ಕಡೆ ನಾನು ಅವರಿಗೆ ಕಾಲೇಜ್ ಕಾರ್ಯಕ್ರಮಗಳಿಗಾಗಲಿ ಸ್ಕೂಲ್ ಕಾರ್ಯಕ್ರಮಗಾಗಲಿ ಹೋದಾಗ ಹೇಳೋದೇನಂದ್ರೆ, ಕನ್ನಡ ಅಂತ ನಾವು ಕೂಗೀಗ ಹಿಂದಿ ಹೇರಣೆ ಅಂತ ನಾವೇನಂತೀವಲ್ಲ, ಕನ್ನಡನೂ ನಾವು ಜೋರಾಗಿ ಒಂಥರ ವಿಷಯಗಳು ಬಂದಾಗ ಅಷ್ಟೇ ಕನ್ನಡ ಅಂತ ಹೇಳಿದ್ರೆ, ಸದಾಕಾಲ ಕನ್ನಡವನ್ನು ನಾವು ಮಾತಾಡ್ತಿದ್ರೆ ಸಾಕು. ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಕನ್ನಡದವರು ಕನ್ನಡವನ್ನು ಮಾತಾಡಬೇಕು, ಅಭಿಮಾನಿಸಬೇಕು. ನಾವು ಮಾತಾಡೋ ಪರಿಯನ್ನ ಕಂಡು ಬೇರೆಯವರು ಕನ್ನಡ ಮಾತಾಡಬೇಕು, ಕನ್ನಡ ಕಲಿಬೇಕು ಅಂತ ಅನಿಸ್ಬೇಕು. ಎಲ್ರಿಗೂ ತುಂಬಾ ಅನುಕೂಲ ಮಾಡ್ಕೊಟ್ಬಿಡ್ತೀವಿ ಅವ್ರವ್ರ ಭಾಷೆಯಲ್ಲಿ ನಾವು. ಸೊ ಅವ್ರು ಕನ್ನಡ ಕಲಿಯೋ ಅನಿವಾರ್ಯತೆನೇ ಇಲ್ಲ. ಸೊ ಇಲ್ಲಿ ಯಾವಾಗ ನನ್ನ ಭಾಷೆಯನ್ನು ನಾನು ಅಭಿಮಾನಿಸೋದೇ ಇಲ್ಲ, ನನ್ನ ಭಾಷೆಯನ್ನು ನಾನು ಬಳಸೋದೇ ಕಡಿಮೆ ಆಗಿದೆ ಅಂದಾಗ, ಸೊ ಈ ತರ ಇಶ್ಯೂಗಳು ತುಂಬಾ ಸಾಮಾನ್ಯ ಆಗ್ಬಿಡ್ತು ಮುಂದಿನ ದಿನಗಳಲ್ಲಿ. ಹಿಂಗೆ ಮುಂದುವರೆದ್ರೆ ಸೊ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಕನ್ನಡಿಗರು ಕನ್ನಡವನ್ನ ಬಳಸಿ ಬೆಳೆಸಕ್ ಹೋಗ್ಬಿಡಿ, ದಯವಿಟ್ಟು ಬಳಸಿ. ಈಗ ನಂದು ಮುಂದೆ ಒಂದು ತಮಿಳು ಸಿನಿಮಾ ರಿಲೀಸ್ ಆಗೋದಿದೆ. ನಾನು ಅಲ್ಲಿಗೆ ಹೋದಾಗ ಅಲ್ಲಿನ ತಮಿಳು ಅಂದ್ರೆ ಯಾರಿಗೇ ಆದ್ರೂ ಅವರ ನಟರು ಅವರವರ ಭಾಷೆ ಅವ್ರಿಗೆ ದೊಡ್ಡದಲ್ಲ. ಸೊ ಅವರು ಪ್ರಾಬಬ್ಲಿ ನನ್ನನ್ನು ಕೇಳಬಹುದು, ನನ್ನ ಮಾತಾಡೋದು. ನನ್ನ ಒಂದು ಉದಾಹರಣೆ, ನಾನು ಆಕ್ಟ್ ಮಾಡೋದ್ರಿಂದ ನನ್ನ ಸಿನಿಮಾ ರಿಲೀಸ್ ಇರೋದನ್ನ ಹೇಳ್ತೀನಿ. ಇದೇ ರೀತಿ ನನ್ನ ತರ ಹಲವಾರು ಜನ ಕಲಾವಿದರು, ಈಗ ಉದಾಹರಣೆಗೆ ರಜನಿಕಾಂತ್ ಅವರ ಸಿನಿಮಾನೇ ಬಂದಾಗ ಇವರು ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ, ಸ್ಟೇಟ್ಮೆಂಟ್ ಕೊಡಲಿಲ್ಲ ಅಂತ ಅವರು ಅಲ್ಲಿ ಮಾತಾಡಬಹುದು, ಲಾಬಿ ಮಾಡಬಹುದು. ಸೊ ಈ ತರದ್ದು ಏನಾಗುತ್ತೆ, ಒಬ್ಬ ವ್ಯಕ್ತಿಯ ಅಷ್ಟು ವಿವೇಚನೆ ಇಲ್ಲದ ಮಾತು ಇನ್ನೊಬ್ಬರು ಅಥವಾ ಇನ್ನೂ ಹಲವಾರು ಜನರಿಗೆ ಇಂಪ್ಯಾಕ್ಟ್ ಮಾಡುವಂತ ಒಂದು ಸಾಧ್ಯತೆ ಇರುವಾಗ ಪ್ರತಿಯೊಬ್ಬರು ಮಾತಾಡಬೇಕಾದ್ರೆ ಜಾಗರೂಕತೆಯಿಂದ ನೋಡ್ಕೊಂಡು ಮಾತಾಡಬೇಕು. ಅಂಡ್ ಬೆಳೆದ ಮೇಲೆ ನಾ ಏನ್ ಮಾಡಿದ್ರು ನಡೆಯುತ್ತೆ ಅಲ್ಲ, ಬೆಳೆದ ಮೇಲೆ ಆಕ್ಚುಲಿ ಜಾಸ್ತಿ ಬಗ್ಗಿ ಒಂದು ನ್ಯಾಯ ವಿನಯದಿಂದ ನಡಿಬೇಕಾಗ. ಯಾಕಂದ್ರೆ ತುಂಬಾ ಜನ ನಮ್ಮನ್ನು ನೋಡ್ತಾ ಇರ್ತಾರೆ, ತುಂಬಾ ಜನ ನಮ್ಮನ್ನು ಅನುಸರಿಸ್ತಾ ಇರ್ತಾರೆ. ನಮ್ಮ ಒಂದು ಮಾತು ಒಡಕು ಮಾಡಬಹುದು, ಕೆಡಕು ಮಾಡಬಹುದು, ಒಳಿತು ಮಾಡಬಹುದು. ಸೊ ಯಾವ್ದು ಮಾಡಬೇಕು ಅನ್ನೋದು ವಿವೇಚನೆ ನಮಗೆ.